ಇವತ್ತು ನನ್ನ ಕಾರಿನ ಒಟ್ಟಿಗೆ ನಮ್ಮ ಈ ಒಂದು ಸ್ಟಾರ್ಸ್ ಡೆಲಿವರಿ ಇದೆ. ಆಕ್ಚುಲಿ ನಾವ್ ಎನ್ಸಿದ್ದು ಲೋಕಲ್ ಬರ್ತಾರಂತ, ಇದು ನೋಡ್ಲಿಕ್ಕೆ ಇದ್ರೆ ಬ್ಯಾಂಗ್ಳೂರು ಅದ್ರ ಹೊರಗೆ ಎಲ್ಲಾ ಕಡೆಯಿಂದ ನಮ್ಗೆ ಸುಮಾರು ಕಾಲ್ ಬಂದಿದೆ. ಇದ್ರಲ್ಲಿ ನಮ್ದು ಮದನ್ ಅವರ ರೀಚ್ ಎಲ್ಲಿ ತನಕ ಇದೆ ಅಂತ ನಾವು ಹೇಳ್ಬೋದು. ನನ್ ಜೊತೆ ಸಾಗರ್ ಬಸ್ಸಿನ ಮಾಲೀಕರಿದ್ದಾರೆ, ಇವ್ರದೇ ಇದು ತಾರ್ ನೋಡಿ. ಇವರೇ ತುಂಬಾ ಜನ ಕೇಳ್ತಾ ಇದ್ರು ನಿಮ್ಗೆ ಹುಡುಗಿ ಹುಡುಕದಲ್ಲ. ಹೌದು, ಬಲೆ ಬಲೆ. ನಮ್ಗೆ ಇದು ಸಹ ಹಾಗೆ, ಕಸ್ಟಮರ್ ಬಂದು ಎಲ್ಲ ಫಸ್ಟ್ ಹೇಳೋದಷ್ಟೇ, ನಾನು ಮದನ್ ಇದು ವಿಡಿಯೋ ನೋಡಿ ಬಂದಿದ್ದೇನೆ. ಒಳ್ಳೆ ಕೆಲಸ ಮಾಡ್ತೇನೆ. ನನ್ನ ಗಾಡಿಗೆ ಸಹ ಮೊನ್ನೆ ನಾನು ಹೇಳಿದೆ ಒಳ್ಳೆ ಮಾಡಿ ವಾಶ್ ಮಾಡ್ಬೇಕು. ಅಂದ್ರೆ ಒಂದು ಡ್ರೀಮ್ ಇತ್ತು ಮುಂಚೆಯಿಂದ, ಒಂದು ಈ ತರ ಮಾಡ್ಬೇಕಂತ ಅಲ್ವಾ, ಒಂದು ಏನಾದ್ರು ಮಾಡೋಣ ಅಂತ ಹಾಗೆ ಮಾಡ್ಬಿಟ್ಟು ರೆಡಿ ಮಾಡ್ಸಿದ್ ಗಾಡಿ. ಇಲ್ಲಿ ನೋಡಿ, ಅವ್ರ ಗಾಡಿ ಒಳಗೆ ಹೋಗ್ತಾ ಇದ್ದಾರೆ, ಇಲ್ಲಿ ನೋಡಿ. ಎಸ್, ಇದು ನಮ್ಮ ಐರಥದ ಫ್ಯಾಮಿಲಿ. ಎಲ್ರು ತುಂಬಾನೇ ಫ್ರೆಂಡ್ಲಿ ಆಗಿದ್ದಾರೆ, ಖುಷಿ ಆಗ್ತದೆ ಮಾತಾಡ್ಬೇಕಾದ್ರೆ. ನಮ್ಮ ಮ್ಯಾನೇಜರ್ಸ್ ಹಾಗೇನೆ. ಇವೆಂತ ತಾಜಾಜ್ ಇವೆಂತ, ಇವರಿಗೊಂದು ಹುಡುಗಿದ್ರೆ ಹೇಳಿ ಆಯ್ತಾ. ಹಾಯ್, ಹೆಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಮದನ್ ಮಣಿಪಾಲ್. ಇವತ್ತೊಂದು ಸ್ಪೆಷಲ್ ಆದಂತಹ ಸಂಚಿಕೆ ಆಯ್ತಾ. ನನ್ನ ಬೇಬನ್ ಅಂತ ಹೇಳಿದ್ರೆ ನನ್ನ ಸ್ವಿಫ್ಟ್ ಕಾರ್ ಎಲ್ರಿಗೂ ಗೊತ್ತಿದೆ. ಇದರ ಮಾಡಿಫಿಕೇಶನ್ ವಿಡಿಯೋನು ನಾನಿವತ್ತು ಹಾಕ್ತಾ ಇದ್ದೀನಿ. ನನ್ನ ಕಾರನ್ನು ಯಾವ ತರ ಮಾಡಿಫೈ ಮಾಡಿದೇನಂತ ನೋಡ್ಕೊಂಡು ಬರುವ. ನಿಮ್ಗೆಲ್ರಿಗೂ ಗೊತ್ತು, ನಾನೊಂದು ಫಸ್ಟ್ ಹೊಸ್ತು ಕಾರ್ ತಕೊಂಡಾದ ನಂತರ ನನ್ನ ಕಾರನ್ನು ಯಾವ ತರ ಮಾಡಿಸಿದ್ದೆ. ಇದು ಸೆಕೆಂಡ್ ಟೈಮ್ ನಾನು ಮಾಡಿಸಿರೋದು. ನೋಡುವ ಯಾವ ತರ ಆಗಿದೆ ಅಂತ. ಇವಾಗ ಗಾಡಿ ಐರಥದಲ್ಲಿದೆ ನಂದು. ಐರಥದಲ್ಲಿ ನಾನು ಹೇಳಿದ್ದೆ ಲಾಸ್ಟ್ ಟೈಮ್, ನಾನು ಸ್ವಲ್ಪ ದಿವಸದಲ್ಲಿ ಮಾಡಿಫಿಕೇಶನ್ ಗೆ ನಾನು ಇಲ್ಲಿ ಇಡುತ್ತೇನೆ. ಈ ಕಾರಿಗೆ ಏನೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದೇನಂತ ನಿಮ್ಗೆ ನಾನು ತೋರಿಸ್ತೇನೆ, ನೋಡ್ಕೊಂಡು ಬರುವ ಬನ್ನಿ. ಎಸ್, ಇವಾಗ ನಾನು ಮನೆಯಿಂದ ಹೊರಟಿದ್ದೇನೆ, ಗಾಡಿ ಐರಥದಲ್ಲಿದೆ. ನಾನೀಗ ಹೋಗ್ತಾ ಇದ್ದೇನೆ. ನೋಡಿ, ನಮ್ಮೂರಲ್ಲಿ ಮಳೆನೇ ಇಲ್ಲ ಆಯ್ತಾ. ಇವಾಗ ಮಳೆಗಾಲ ಆದುದರಿಂದ ಸಿಕ್ಕಾಪಟ್ಟೆ ಮಳೆ ಬರಬೇಕಿತ್ತು ಈ ಹೊತ್ತಲ್ಲಿ. ನೋಡಿ, ನಿಮಗೆ ರೋಡಲ್ಲಿ ನೋಡಬೇಕಾದ್ರೆ ಗೊತ್ತಾಗುತ್ತೆ, ಫುಲ್ಲು ಡ್ರೈ ಆಗಿದೆ. ಒಂದು 3-4 ದಿವಸದಿಂದ ಮಳೆ ಇಲ್ಲ. ಹಾಗೆಯೇ ಈ ಲಾಗನ್ನು ನೀವು ಎಲ್ಲಿಂದ ನೋಡ್ತಾ ಇದ್ದೀರಾ, ಆ ನಿಮ್ಮ ಊರಿನ ಹೆಸರನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಆಯಿತಾ. ನೋಡಿ, ನಾನಿವಾಗ ಕಡ್ಪಾಡಿಯ ಐರಾಥದ ಪಕ್ಕ ಬರ್ತಾ ಇದ್ದೇನೆ. ನೋಡಿ, ಹತ್ತಿರ ಅದೇ ಇಲ್ಲೇ. ಇದು ನೋಡಿ, ಲೆಫ್ಟಲ್ಲಿ ಕಾಣ್ತಾ ಇದೆ ನೋಡಿ, ಅದುವೇ ಐರಾಥ. ಇಲ್ಲಿ ಲೆಫ್ಟ್ ತಗೊಳ್ಬೇಕು. ಈ ಹಿಂದೆ ನಾನು ಐರಾಥದ ಪಾರ್ಟ್ 1 ಮತ್ತು ಪಾರ್ಟ್ 2 ಲಾಗನ್ನು ಹಾಕಿದ್ದೇನೆ. ಯಾರೆಲ್ಲ ಆ ಒಂದು ಲಾಗನ್ನು ನೋಡಲಿಲ್ಲ, ನೋಡ್ಕೊಂಡು ಬನ್ನಿ. ಹಾಗೆಯೇ ಐರಾಥ ಎಲ್ಲಿರೋದು ಅಂತ ಹೇಳಿ ಎಲ್ಲ ಡೀಟೇಲ್ಸನ್ನು ನಾನು ಆ ಒಂದು ಲಾಗಲ್ಲಿ ಹಾಕಿದ್ದೇನೆ. ನಾನಿವಾಗ ಐರಾಥದ ಒಳಗೆ ಬರ್ತಾ ಇದ್ದೇನೆ. ನೋಡಿ, ಎಂಟ್ರಿ ಆದೆ. ಫೈನಲ್ ಆಗಿ ನಾನು ಐರಥಕ್ಕೆ ಬಂದಿದ್ದೇನೆ. ಐರಥಕ್ಕೆ ಯಾಕೆ ಬಂದಿದ್ದೇನೆ ಅಂತ ಹೇಳಿದರೆ, ಒಂದು ಕಾರ್ ಮಾಡಿಫಿಕೇಷನ್ಗೆ ನಾನು ಇಲ್ಲಿ ಇಟ್ಟಿದ್ದೇನೆ. ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು, ಸದ್ಯದಲ್ಲಿ ನನ್ನ ಕಾರನ್ನು ಅಪ್ಡೇಟ್ ಮಾಡಲಿಕ್ಕಿದೆ. ಸ್ವಲ್ಪ ಅಪ್ಡೇಟ್ ಇತ್ತು ಆಲ್ರೆಡಿ, ಇನ್ನೂ ಸಹ ಯಾವ ರೀತಿ ಅಪ್ಡೇಟ್ ಆಗಿದೆ ಅಂತ ನಿಮಗೆ ನಾನು ತೋರಿಸ್ತೀನಿ. ಈಗ ಗಾಡಿ ಒಳಗಡೆ ಇದೆ, ಬನ್ನಿ ನೋಡುವ. ನೋಡಿ, ಐರಾಥಕ್ಕೆ ಮತ್ತೊಮ್ಮೆ ಬಂದಿದ್ದೇನೆ. ನಾನು ಇದರದ್ದು ಒಂದು ಲಾಗ್ ಹಾಕಿದ್ದೆ, ನೀವೆಲ್ಲ ನೋಡಿದ್ರಿ. ಪಾರ್ಟ್ 1 ಮತ್ತು 2 ಹಾಕಿದೆ. ಅದು ಯಾರೆಲ್ಲ ನೋಡಲಿಲ್ಲ, ನಾನಿಲ್ಲಿ ಐ ಕಾರ್ಡಲ್ಲಿ ಹಾಕ್ತೇನೆ, ಇನ್ನೂ ಸಹ ನೋಡ್ಬೋದು. ಹಾಗೆಯೇ ಕಾರ್ತಿಕ್ ಅವರಿಗೆ ಮಾತಾಡಲಿಕ್ಕಿದೆ ಅಂತೆ. ತುಂಬಾ ಕಸ್ಟಮರ್ ಕಾಲ್ ಮೇಲೆ ಕಾಲ್ ಎಲ್ಲ ಮಾಡಿ ಅವ್ರ ಹತ್ರ ಎನ್ಕ್ವೈರಿ ಮಾಡಿ ಎಲ್ಲ ತುಂಬ ಜನ ಬಂದಿದ್ದಾರಂತೆ. ನಮ್ಮದು ಉಡುಪಿ ಮಂಗಳೂರು ಮಾತ್ರವಲ್ಲದೆ ಈ ಕರ್ನಾಟಕದಿಂದ ಕಾಲ್ ಬಂದೆಲ್ಲ ಗಾಡಿ ಎಲ್ಲ ರೆಡಿ ಮಾಡಿಸಿ ತಗೊಂಡೋಗಿದ್ದಾರಂತೆ. ನೋಡುವ, ನಮ್ಮ ಕಾರ್ತಿಕ್ ಅವರು ಸಹ ಅದರ ಬಗ್ಗೆ ಏನು ಹೇಳ್ತಾರಂತ ನೋಡುವ. ಈಗ ಗಾಡಿ ಎಲ್ಲ ರೆಡಿಯಾಗಿದೆ. ಇನ್ನು ನೋಡಿ ವೀಕ್ಷಕರೇ, ನಾನು ನನ್ನದೇ ಕಾರನ್ನು ಡೆಲಿವರಿ ತಕೊಳ್ಳಿಕ್ಕೆ ಬರುವಾಗ ಐರಾಥದಲ್ಲಿ ಇನ್ನೊಂದು ಗಾಡಿ ನೋಡಿ ಅಲ್ಲಿ ರೆಡಿಯಾಗಿದೆ. ನಮ್ಮ ಐರಾಥದಲ್ಲಿ ದಿವಸಕ್ಕೆ ಒಂದು ಕನಿಷ್ಠ ಪಕ್ಷ, ನಾನು ಕಾರ್ತಿಕ್ ಅವ್ರ ಹತ್ರ ಕೇಳಿದೆ, ಒಂದು 2ರಿಂದ 3-4 ಗಾಡಿ ಡೆಲಿವರಿ ಆಗ್ತದಂತೆ. ಇವತ್ತು ನೋಡಿ, ನನ್ನ ಕಾರ್ನ ಜೊತೆಗೆ ಇಲ್ಲೊಂದು
ತಾರ್ ನೋಡಿ, ತಾರ್ ರೆಡಿ ಆಗಿದೆ ನೋಡಿ, ಯಾವ ತರ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ, ತಾರ್ ಸಖತ್ತಾಗಿ ಮಾಡಿಫೈ ಮಾಡಿದ್ದಾರೆ. ಇವತ್ತು ನನ್ನ ಕಾರಿನ ಒಟ್ಟಿಗೆ ನಮ್ಮ ಈ ಒಂದು ತಾರ್ ಡೆಲಿವರಿ ಇದೆ. ಈ ತಾರ್ ಆದ ನಂತರ ನಮ್ಮ ಗಾಡಿ ಡೆಲಿವರಿಯನ್ನು ನಿಮ್ಗೆ ನಾನು ತೋರಿಸ್ತೇನೆ ನೋಡಿ. ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ ಗಾಡಿ. ಇದೇ ನಮ್ಮ ಐರಥದ ಸ್ಪೆಷಲ್. ಏನಂತ ಹೇಳಿದ್ರೆ ಪ್ರತಿದಿನ 2 ರಿಂದ 3 ವೆಹಿಕಲ್ ಡೆಲಿವರಿ ಕೂಡ ಇಲ್ಲಿ ಐರಥದಲ್ಲಿ ನಡೆಯುತ್ತದೆ ನೋಡಿ. ಎಸ್ ವೀಕ್ಷಕರೇ, ನೋಡ್ಬೋದು ನನ್ ಜೊತೆ ಸಾಗರ್ ಬಸ್ಸಿನ ಮಾಲೀಕರಿದ್ದಾರೆ. ಇವ್ರದೇ ಇದು ತಾರ್ ನೋಡಿ. ಇವರೇ ತುಂಬಾ ಜನ ಕೇಳ್ತಾ ಇದ್ರು, ಹೊಸದಾಗಿ ನಿಮ್ಮದು ಊರಿಗೆ ಸಾಗರ್ ಬಸ್ ಬಂದಿದೆ, ಒಳ್ಳೊಳ್ಳೆ ಬ್ರ್ಯಾಂಡ್ ನ್ಯೂ ಆದಂತ ಬಸ್ ಬಂದಿದೆ. ಆ ಬಸ್ಸಿನ ಮಾಲಕರು ಇವರೇ. ಸಾಗರ್ ಭಾಯ್ ನಮಸ್ತೆ, ಹೇಗಿದ್ರಿ? ಆರಾಮಿದ್ರಿ? ಸಕ್ಕದಾಗಿದೆ ಗಾಡಿ. ಎಲ್ಲಿ ನೀವು ರೆಡಿ ಮಾಡಿಸಿದೆಲ್ಲ? ನಾನು ಆಕ್ಚುಲಿ ನಾವೇ ಡಿಸೈನ್ ಮಾಡಿರೋದು. ಓಕೆ. ನಾನು ರೆಡಿ ಮಾಡಿಸಿರೋದು ಮಂಗಳೂರಲ್ಲಿ. ಓಕೆ. ಪಾರ್ಟ್ಸ್ ಎಲ್ಲ ಹೊರಗಿಂದ ತರಿಸಿ ಮಾಡಿಸಿರೋದು. ಓಕೆ. ಸ್ಪ್ಯಾನ್ ಆಫ್ 1 year ಆಯ್ತು ನನಗೆ. ಅಲ್ವಾ? ತುಂಬಾ ಸಕ್ಕದಾಗಿದೆ ಗಾಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಒಂದು ಡ್ರೀಮ್ ಇತ್ತು ಮುಂಚೆಯಿಂದ, ಒಂದು ಈ ತರ ಮಾಡ್ಬೇಕಂತ, ಅಲ್ವಾ? ಒಂದು ಏನಾದ್ರು ಮಾಡೋಣ ಅಂತ ಹಾಗೆ ಮಾಡ್ಬಿಟ್ಟು ರೆಡಿ ಮಾಡಿಸಿದ ಗಾಡಿ. ಹೌದೌದೌದು. ನೆಕ್ಸ್ಟ್ ಏನಾದ್ರು ಪ್ಲಾನ್ ಉಂಟಾ? ಸದ್ಯಕ್ಕಿಲ್ಲ, ನೋಡ್ಬೇಕು. ಇವಾಗ ಬಿಸ್ನೆಸ್ ಅಲ್ಲಿ ನೋಡ್ತಾ ಇದೀವಿ ಏನಂತ. ಬಿಸ್ನೆಸ್ ಇನ್ನು ಡೆವಲಪ್ ಮಾಡೋಣ, ಮತ್ತೆ ನೋಡೋಣ ಏನಂತ ಫ್ಯೂಚರ್ ಅಲ್ಲಿ. ನಮ್ಮ ಸಬ್ಸ್ಕ್ರೈಬರ್ ನವರಿಗೆ ಹೊಸದಾಗಿ ಇನ್ನು ಎಷ್ಟು ಬಸ್ ಬರ್ಲಿಕ್ಕಿದೆ? ಇನ್ನು ನಿಮ್ ಸರ್ಪ್ರೈಸ್ ಇದೆ, ವೇಟ್ ಮಾಡಿ. ಬರ್ತಿದೆ ಬೇಗ, ಸೂನ್. ಬೇರೆ ಬೇರೆ ರೂಟಿಗೆ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಖಂಡಿತವಾಗ್ಲೂ ಸಾಗರ್ ಬಸ್ಸಿನ ಲಾಂಚ್ ನಾನು ಆದಷ್ಟು ಬೇಗ ಮಾಡ್ತೇನೆ. ನಾವು ಡೆಲಿವರಿ ತಗೊಳ್ಳೋದು ಸಹ ನಾನು ಮಾಡ್ತೇನೆ ಸಾಗರ್ ಬಸ್ ಅನ್ನು. ಖಂಡಿತ ಬರ್ಲೇಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್. ನೋಡಿ ನನ್ನ ಹಿಂದೆ ನೋಡಿ, ಗಾಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಒಂದು ಹೊಸ ಗಾಡಿ ತಕೊಳ್ಳುವಾಗ ನಾನು ಮಾಡಿರ್ಲಿಲ್ಲ, ಅದಕ್ಕೋಸ್ಕರ ಇವತ್ತು ನಾನು ನಮ್ಮ ಕಾರ್ತಿಕ್ ಅವರು ಹೇಳಿದ್ರು ಒಳ್ಳೆ ಒಂದು ವ್ಲಾಗ್ ಮಾಡಿ ಹಾಕಿ. ಯಾಕೆ ಹೇಳಿದ್ರೆ ನೀವು ನಿಮ್ಮ ಕಾರ್ ತಕೊಳ್ಳುವಾಗ ನೀವು ಮಾಡ್ಲಿಲ್ಲ, ಇವತ್ತು ನಿಮ್ಗೆ ನಾನು ಅದೇ ತರ ಮಾಡಿ ಕೊಡ್ತೇನೆ ಅಂತ ನಮ್ಮ ಐರಥದ ಕಾರ್ತಿಕ್ ಅವರು ಹೇಳಿದ್ರು. ಹಾಗೇನೆ ನೋಡಿ ಎಲ್ಲ ಪಾಪ ರೆಡಿ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲ ನೋಡಿ ಇದಕ್ಕೆ ಬೇಕಾಗಿ ಪಾಪ ಎಲ್ಲ ನೋಡಿ. ಹಾಗೆ ಇದೆಲ್ಲ ನಮ್ದು ಪ್ಲಾನ್ ಅಲ್ಲ, ನಮ್ಮ ಇದ್ರ ಓನರ್ ಆದಂತಹ ಕಾರ್ತಿಕ್ ಅವ್ರದ್ದೇ ಪ್ಲಾನ್ ನೋಡಿ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ನಿಮ್ಮ ಬೇಬು ಯಾವ ತರ ಆಗಿದೆ ಅಂತ ನೋಡುವಂತ ಸಮಯ. ಆಕ್ಚುಲಿ ನಾನು ಯಾವಾಗ್ಲೂ ಇಲ್ಲಿ ಬರ್ತಾ ಇದ್ದೆ, ನಾನು ಗಾಡಿ ಎಲ್ಲ ಕೆಲಸ ಆಗ್ಬೇಕಾದ್ರೆ ನಾನು ಹೇಳ್ತಾ ಇದ್ದೆ ಈ ತರ ಆಗ್ಬೇಕು, ಈ ತರ ಮಾಡಿ ಅಂತೆಲ್ಲ ಹೇಳ್ತಾ ಇದ್ದೆ. ತುಂಬಾ ಡಿಸ್ಕಸ್ ಎಲ್ಲ ಮಾಡಿ ನಂತರ ನಾವು ಈ ತರ ಗಾಡಿ ರೆಡಿ ಮಾಡಿದ್ದೇವೆ. ಹೇಗೆ ಎಲ್ರು ಕಾಯ್ತಿದ್ದಾರೆ ಯಾವ ತರ ಆಗಿದೆ, ಒಮ್ಮೆ ತೋರಿಸಿ ಅಂತ. ಇಂದಿನ ಒಂದು ಲಾಗಲ್ಲಿ ನಾನು ಬ್ಯಾಂಗ್ಳೂರಿಗೆ ಹೋಗುವಂತಹ ಒಂದು ಕ್ಯಾಬಿನ್ ರೈಡ್ ಸಹ ನಾನು ಮಾಡಿದ್ದೆ ಕಂಸ ಬಸ್ಸಲ್ಲಿ. ಅದಕ್ಕೆ ನಾನು ಹೋದದ್ದು ಇದೇ ಗಾಡಿಯ ಅಲೋ ವೀಲ್ಸ್ ಅನ್ನು ತಕೊಳ್ಳಿಕ್ಕೆ ನಾನು ಬೆಂಗಳೂರಿಗೆ ಹೋಗಿದ್ದು. ಮತ್ತೆ ನಮ್ಮ ಕಾರ್ತಿಕ್ ಅವ್ರ ಬಗ್ಗೆ ಹೇಳುದೇ ಬೇಡ, ಯಾಕೆ ಹೇಳಿದ್ರೆ ಒಂದ್ಸಲಿ ಇಲ್ಲಿ ಗಾಡಿ ಇಟ್ರೆ ಅವ್ರು ಹೇಳ್ತಾರೆ ಇದೇ ತರ ಮಾಡ್ಕೊಂಡು ಬನ್ನಿ, ಗಾಡಿ ಒಳ್ಳೆ ಆಗ್ತದೆ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಅವ್ರ ಹತ್ರ. ನಾವು ಕೆಲವೊಂದೆಲ್ಲ ಮಾಹಿತಿ ನಮ್ಗೆ ಗೊತ್ತಿಲ್ಲದ್ರೆ ಸಹ ಬೇರೆಯವ್ರ ಹತ್ರ ಕೇಳಿ ನಾವು ಮಾಡಿದ್ರೆ ಗಾಡಿ ನಮ್ದು ಇನ್ನೂ ಸಹ ಒಳ್ಳೆ ಆಗ್ತದೆ. ನಮ್ಮ ಈ ಜವನ ನೋಡಿ, ನಮ್ಮ ಈ ಹುಡುಗನ್ ನೋಡಿ, ಒಳ್ಳೆ ಕೆಲಸ ಮಾಡ್ತಾನೆ. ನನ್ನ ಗಾಡಿಗೆ ಸಹ ಮೊನ್ನೆ ನಾನು ಹೇಳಿದೆ ಒಳ್ಳೆ ಮಾಡಿ ವಾಶ್ ಮಾಡಬೇಕು, ಸಖತ್ತಾಗಿ ಮಾಡ್ಬೇಕು ಹೇಳಿದ್ರು. ತುಂಬಾನೇ ನೀಟಾಗಿ ಮಾಡಿದ್ದಾರೆ. ನಿಮ್ಮ ಹೆಸರು ಎಂತ? ಶಹಾದ್ ಅಂತ. ಇವರದ್ದು ಗುರ್ತಾದ್ರೆ ಒಂದು ಕಮೆಂಟ್ ಮಾಡಿ ಆಯ್ತಾ. ಮಲ್ಪೆ ಅವರು ಇವರು. ಒಳ್ಳೆ ಹಾರ್ಡ್ ವರ್ಕರ್, ತುಂಬಾ ಚೆನ್ನಾಗಿದೆ ಗಾಡಿ, ನೀಟ್ ಆಗಿದೆ. ವೆಲ್ಕಮ್. ನಮಸ್ಕಾರ. ಮತ್ತೆ ಇವ್ರ ಬಗ್ಗೆ ಹೇಳುದೇ ಬೇಡ, ಇವರು ಸಹ ಹಾಗೆ ಒಳ್ಳೆ ಗಾಡಿ ಎಲ್ಲ ರೆಡಿ ಮಾಡ್ಲಿಕ್ಕೆ ಇವರು ಸಹ ಒಂದು ಕಾರಣ ನನ್ಗೆ ಹೇಳ್ತಾ ಇದ್ರು, ಈ ತರ ಮಾಡಿ ಒಳ್ಳೆ ಆಗ್ತದೆ ಗಾಡಿ ಎಲ್ಲ. ಸಾಕಷ್ಟು ಎಕ್ಸ್ಪೀರಿಯನ್ಸ್ ಇದೆ ಹಾಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಗೆ. ಎಸ್, ಫೈನಲಿ ವಾವ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿ ನನ್ನ ಗಾಡಿ ಯಾವ ತರ ನಮ್ಮ ಐರಥದಲ್ಲಿ ರೆಡಿ ಆಗಿದೆ ಅಂತ ನಿಮ್ಗೇನೆ ನೋಡ್ಬೋದು. ನಾನು ಹೊಸದಾಗಿ ಗಾಡಿ ತಗೊಳ್ಳುವಾಗ ನಾನು ಈ ತರ ಡೆಲಿವರಿ ನಾನು ಮಾಡ್ಲಿಲ್ಲ, ವಿಡಿಯೋ ಎಲ್ಲ ಮಾಡ್ಲಿಲ್ಲ. ನಮ್ಮ ಕಾರ್ತಿಕ್ ಅವ್ರು ಹೇಳಿದ್ರು ಒಂದು ಗ್ರ್ಯಾಂಡ್ ಆಗಿ ಓಪನಿಂಗ್ ತರ ಒಂದು ಮಾಡುವಂತ. ನೋಡಿ
ಯಾವ ತರ ಆಗಿದೆ ನೋಡಿ ಗಾಡಿ. ಇದ್ರ ನಾನು ಡೀಟೇಲ್ ಅನ್ನು ನಿಮ್ಗೆ ನಾನು ಹೇಳ್ತೇನೆ, ಯಾವ ತರ ಎಲ್ಲ ಮಾಡಿದ್ದೇನೆ, ಏನೆಲ್ಲ ಅಪ್ಡೇಟ್ ಮಾಡಿದ್ದೇನೆ ಅಂತ ನೋಡಿ. ನೋಡಿ ಫೈನಲಿ ನಮ್ಮ ಬೇಬೋ ರೆಡಿಯಾಗಿದೆ. ಯಾವ ಥರ ರೆಡಿಯಾಗಿದೆ ಅಂತ ನೀವು ನನಗೆ ಕಮೆಂಟ್ ಮೂಲಕ ಹೇಳಬೇಕು. ನೋಡಿ ನಾನಿವಾಗ ಹೊರಗಡೆ ತೆಗಿತಾ ಇದ್ದೇನೆ. ನೋಡಿ ನನ್ನ ಒಂದು ಬೇಬೋನ ಕಂಪ್ಲೀಟ್ ಲಾಗನ್ನು ನಾನು ನೆಕ್ಸ್ಟ್ ಒಂದು ಸಂಚಿಕೆಯಲ್ಲಿ, ನೆಕ್ಸ್ಟ್ ಎಪಿಸೋಡಲ್ಲಿ ನಿಮಗೆ ನಾನು ಹಾಕ್ತೇನೆ. ಯಾವ ಪಾರ್ಟ್ಸಿಗೆ ಎಷ್ಟಾಗಿದೆ ಮತ್ತು ಏನೆಲ್ಲ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿದ್ದೇನೆ ಮತ್ತು ಮುಂಚೆ ಯಾವ ಥರ ಇತ್ತು ಅಂತ ನೆಕ್ಸ್ಟ್ ನಾನೊಂದು ಸಂಚಿಕೆ, ಇನ್ನೊಂದು ಎಪಿಸೋಡ್ನಲ್ಲಿ ನಿಮಗೆ ನಾನು ತೋರಿಸ್ತೇನೆ. ನೋಡಿ ಇವಾಗ ಹೊರಗಡೆ ತೆಗಿತಾ ಇದ್ದೇನೆ. ಈ ಟೈರ್ ಪ್ರೈಸ್ ಎಷ್ಟಾಗಿದೆ, ಮ್ಯಾಗ್ವಿಲ್ ಪ್ರೈಸ್ ಎಷ್ಟಾಗಿದೆ, ಮತ್ತು ಈ ಬಂಪರ್ ಹಾಗೆಯೇ ಎಕ್ಸೆಟ್ರಾ ಪ್ರತಿಯೊಂದನ್ನು ನಾನು ನೆಕ್ಸ್ಟ್ ಒಂದು ಎಪಿಸೋಡಲ್ಲಿ ನಿಮಗೆ ನಾನು ಹೇಳ್ತೇನೆ. ನೋಡಿ ಫೈನಲಿ ನಾನಿವಾಗ ನನ್ನ ಸ್ವಿಫ್ಟ್ ಬೇಬೋನ ಒಂದು ರಿವ್ಯೂ ಮಾಡ್ತೇನೆ. ರಿವ್ಯೂ ನಾನ್ ಮಾಡಲ್ಲ, ನಮ್ಮ ಐರಥದ ಮಾಲೀಕರಾದಂತ ನಮ್ಮ ಕಾರ್ತಿಕ್ ಅವರಿದ್ದಾರೆ, ಅವರೇ ಮಾಡಿದ್ದು. ಆಕ್ಚುಲಿ ನಾನು ಇಲ್ಲಿಗೆ ಬಂದು ಜಸ್ಟ್ ಒಂದು ಏನೋ ಒಂದು ಕೆಲ್ಸಕ್ಕೆ ನಾನು ಇಟ್ಟದು, ಮತ್ತೆ ಎಲ್ಲ ಅವರೇ ಮಾಡ್ಕೊಂಡು ಹೋದ್ರು. ನಾನ್ ಸಹ ಏನ್ ಹೇಳಲಿಕ್ಕೆ ಹೋಗ್ಲಿಲ್ಲ. ಯಾಕೆ ಹೇಳಿದ್ರೆ ಕೆಲವೊಂದೆಲ್ಲ ನಮ್ಗೆ ಗೊತ್ತಿರುವುದಿಲ್ಲ. ಅಂದ್ರೆ ನಮ್ಗೆ ನಮ್ಮ ಗಾಡಿ ಚಂದ ಆಗ್ಬೇಕಾ, ಅವರ ಮಾತು ಸಹ ನಾವು ಕೇಳ್ಬೇಕಾಗ್ತದೆ. ನಾವು ನಮ್ದೇ ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳಿದ್ರೆ ಆಗುದಿಲ್ಲ. ಕಾರ್ತಿಕ್ ಅವರು ಅವ್ರದ್ದು ಗಾಡಿ ಎಲ್ಲ ಕೆಲವೊಂದೆಲ್ಲ ರೆಡಿ ಮಾಡಿದ್ರು, ನಿಮ್ದು I20 ಅಲ್ಲ, ಅವಾಗ್ಲೇ ನೀವು ರೆಡಿ ಮಾಡಿದ್ರಲ್ಲ. ಕಾರ್ತಿಕ್ ಅವರೇ ತುಂಬಾ ಧನ್ಯವಾದಗಳು, ಥ್ಯಾಂಕ್ಸ್ ನಿಮ್ಗೆ, ಸಖತ್ತಾಗಿದೆ. ಕೂಡ ಒಂದು ಬಿಸ್ನೆಸ್ ಕೊಟ್ಟದಕ್ಕೆ ತುಂಬಾ ಥ್ಯಾಂಕ್ಸ್. ಎಸ್, ನಾವು ಯಾವತ್ತಿದ್ರು ಕಾರ್ತಿಕ್ ಅವರಿಗೆ ಸಪೋರ್ಟ್. ನಾವು ಏನ್ ಮಾಡಿದ್ರೆ ಸಹ ನಾವು ಕಾರ್ತಿಕ್ ಅವ್ರ ಹತ್ರ ಕೇಳ್ತೇನೆ. ಹಾಗೇನೆ ಅವರಿಗೆ ನಾವು ಯಾವಾಗ್ಲೂ ಸಪೋರ್ಟ್ ಇದ್ದೇವೆ. ಹಾಗೇನೆ ಕಾರ್ತಿಕ್ ಅವರೇ ಬರುವಾಗ ಹೇಗಿತ್ತು? ನನ್ಗೆ ಬರುವಾಗ ಅಂದ್ರೆ ಸಣ್ಣ ಒಂದು ಡೆಂಟ್ ಮತ್ತೆ ಒಂದು ಬಂಪರ್ ರಿಪ್ಲೇಸ್ಮೆಂಟ್ ಗೆ ಬಂದಿದ್ರು. ಮತ್ತೆ ಅದು ಒಂದು ಅಂತ ಸುಮಾರು ಆಯ್ತು ಗಾಡಿ ಇದ್ರೆ. ಮಾತ್ರ ಫೈನಲ್ ಔಟ್ಪುಟ್ ಬಾರಿ ಖುಷಿ ಆಗಿದೆ ನಿಮ್ಗೆ ನಿಜವಾಗ್ಲೂ. ಈಗ ನೋಡುವ ಹಾಗೆ ಒಳ್ಳೆ ಚಂದ ಆಗಿದೆ ಗಾಡಿ. ಜಸ್ಟ್ ಲೈಕ್ ವಾವ್ ಆಗಿದೆ, ಏನ್ ಮಾತಾಡ್ಲಿಕ್ಕಿಲ್ಲ. ನನ್ಗೆ ನೀವ್ ಹೇಳಿದಾಗೆ ಜಸ್ಟ್ ಒಂದು ಬಂಪರ್ ಇದಕ್ಕೊಂದು ರಿಪ್ಲೇಸ್ ಮಾಡ್ಲಿಕ್ಕೆ ಬಂದದ್ದು ಅಲ್ವಾ? ಗ್ರಿಲ್ ಬಂಪರ್ ಮತ್ತೆ ಗ್ರಿಲ್ ಒಂದು ರಿಪ್ಲೇಸ್ಮೆಂಟ್ ಗೆ ಬಂದದ್ದು. ಅದು ಕೂಡ ಇನ್ಸೂರೆನ್ಸ್ ಮುಖೇನ ಆಗಿದೆ. ಹೌದು, ನಿಮ್ಗೂ ಕೂಡ ಏನು ಅಡಚಣೆ ಇಲ್ಲ ಖಂಡಿತವಾಗ್ಲು. ನಾನು ಹೇಳಿದೆ ಲಾಸ್ಟ್ ಟೈಮ್, ನಾನು ಐರಥದೊಂದು 2 ಎಪಿಸೋಡ್ ಮಾಡಿದ್ದೆ. ತುಂಬಾ ಒಳ್ಳೆಯ ರೆಸ್ಪಾನ್ಸ್ ಅನ್ನು ನೀವು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾಕೆ ಹೇಳಿದ್ರೆ ನಾವೊಂದು ವಿಡಿಯೋ ಮಾಡಿ ಹಾಕುದು ಮುಖ್ಯವಲ್ಲ ಅಲ್ವಾ? ನೀವು ಇಲ್ಲಿ ಅವರಿಗೆ ಯಾವ ತರ ಸರ್ವಿಸ್ ಕೊಡ್ತೀರಾ ಅದು, ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ನಂಬಿ ಬರ್ತಾರಲ್ಲ ಸರ್, ಎಲ್ಲಿಂದೆಲ್ಲ ಬಂದಿದ್ದಾರೆ? ಆಕ್ಚುಲಿ ನಾವ್ ಎನ್ಸಿದ್ದು ಲೋಕಲ್ ಬರ್ತಾರಂತ. ಇದು ನೋಡ್ಲಿಕ್ಕೆ ಇದ್ರೆ ಬ್ಯಾಂಗ್ಳೂರು ಅದ್ರ ಹೊರಗೆ ಎಲ್ಲಾ ಕಡೆಯಿಂದ ನಮ್ಗೆ ಸುಮಾರು ಕಾಲ್ ಬಂದಿದೆ. ಇದ್ರಲ್ಲಿ ನಮ್ದು ಮದನ್ ಅವರ ರೀಚ್ ಎಲ್ಲಿ ತನಕ ಇದೆ ಅಂತ ನಾವು ಹೇಳ್ಬೋದು. ಮತ್ತೆ ನಮ್ಗೆ ಇದು ಸಹ ಹಾಗೆ ಕಸ್ಟಮರ್ ಬಂದು ಎಲ್ಲ ಫಸ್ಟ್ ಹೇಳೋದು ಅಷ್ಟೇ, ನಾನು ಮದನ್ ಇದು ವಿಡಿಯೋ ನೋಡಿ ಬಂದಿದ್ದೇನೆ, ನಂಗೆ ಹೀಗೆ ಇದು ಬೇಕು, ನಾವು ಅದಕ್ಕೆ ಹೇಗೆ ಬೇಕು ಹಾಗೆ ಸರ್ವಿಸ್ ಮಾಡಿ ಕೊಟ್ಟಿದ್ದೇನೆ. ಹಾಗೆ ಅಲ್ವಾ? ನಿಜವಾಗ್ಲೂ ತುಂಬಾ ಖುಷಿ ಆಗ್ತದೆ. ಯಾಕೆ ಹೇಳಿದ್ರೆ ನಾವೊಂದು ಮಾಡಿರುವಂತ ವಿಡಿಯೋಕ್ಕೆ ಒಂದು ಅವರೇ ಸಾಕ್ಷಿ. ಮತ್ತೆ ಇನ್ನೊಂದು ಎಂತ ಅಂದ್ರೆ, ಈಗ ಕಸ್ಟಮರಿಗೆ ಎಲ್ಲ ಕಸ್ಟಮರಿಗೆ ನಾವು ಸ್ಯಾಟಿಸ್ಫ್ಯಾಕ್ಷನ್ ಮಾಡ್ಲಿಕ್ಕೆ ಅಂದ್ರೆ ಅಷ್ಟು ಲೋಡ್ ತಗೊಳ್ಳಿಕ್ಕೆಲ್ಲ ಕೆಲವರಿಗೆ ಬೇಜಾರು ಕೂಡ ಆಗಿರ್ಬೋದು. ನಾವು ರೆಸ್ಪಾನ್ಸ್ ಕೊಡ್ಲಿಕ್ಕೆ ಆಗ್ಬೋದು. ಯಾಕಂದ್ರೆ ನಮ್ಗೆ ಇಷ್ಟು ರೆಸ್ಪಾನ್ಸ್ ಕೊಡ್ಬೇಕು, ನಮ್ಮ ಹಿಂದೆ ಟೀಮ್ ಫೋರ್ಸ್ ಕೂಡ ಅಷ್ಟೇ ಬೇಕಾಗಿತ್ತು. ಮತ್ತೆ ಅಂದ್ರೆ ನಾವು ಒಂದೇ ಕಸ್ಟಮರ್ ಇಟ್ಕೊಳ್ಳುವಾಗ ಒಂದು 10-15 ಕಸ್ಟಮರ್ಗೆ ಒಟ್ಟಿಗೆ ಕೆಲಸ ಮಾಡಿ ಕೊಡುವಾಗ ಸ್ವಲ್ಪ ಹೆಚ್ಚು ಕಮ್ಮಿಗಳು ಆಗ್ಬೋದು. ಅದನ್ನು ಮಾಡಿ ಕೊಡುದು ನಮ್ಗೆ ಬಿಟ್ಟದ್ದು. ಹಾಗೆ ಖಂಡಿತವಾಗ್ಲು ಕಾರ್ತಿಕ್ ಅವ್ರು ಹೇಳಿದ ಹಾಗೆ, ಅವ್ರು ನೋಡಿ ಒಂದು ಮಾತಾಡಿದ್ರು, ನಾವು ಗಾಡಿ ತಕೊಳ್ಳುದು ಮುಖ್ಯವಲ್ಲ, ಅವರಿಗೆ ನಾವು ಗಾಡಿ ತಕೊಂಡ್ರೆ ಅವರದೊಂದು ಮೈಂಡ್ ಅಲ್ಲಿ ಇರ್ತದೆ, ಇಷ್ಟು ಚಂದ ಮಾಡಿ ಕೊಡ್ಬೇಕಂತ ಇರ್ತದೆ. ಅದಕ್ಕೋಸ್ಕರ ಅವ್ರು ಎಷ್ಟು ಬೇಕಷ್ಟೇ ಗಾಡಿ ತಕೊಳ್ತಾ ಇದ್ದಾರೆ ಅಲ್ವಾ? ನಾವು ಮಾಡಿರೋ ಕೆಲಸ ನಮ್ಗೆ ಖುಷಿ ಆಗ್ಬೇಕು. ಈಗ ಬೇರೆಯವರಿಗೆ ಮತ್ತೆ ಎಸ್ ವೀಕ್ಷಕರೇ, ನನ್ಗಂತೂ ತುಂಬಾನೇ ಖುಷಿಯಾಗಿದೆ ನನ್ನ ಗಾಡಿ ಮೇಲೆ. ನನ್ಗೇನೆ ಗುರ್ತಾಗ್ತಿಲ್ಲ ನನ್ನ ಗಾಡಿ ಅಂತ. ಕಾರ್ತಿಕ್ ಅವ್ರೆ, ಏನೆಲ್ಲ ಇದಕ್ಕೆ ನೀವು ಎಕ್ಸ್ಟ್ರಾ ಮಾಡಿದೀರಾ ಹೇಳಿ ಸರ್? ಎಕ್ಸ್ಟ್ರಾ ಅಂತ ನೋಡಿ, ಈಗ ಇದು ನಾರ್ಮಲ್ ಬಂಪರ್ ಗ್ರಿಲ್ ಎಲ್ಲ ಕಂಪನಿಯಿಂದಾನೆ ಬರುತ್ತೆ. ಮಾತ್ರ ಆ ಪೇಂಟ್ ಇದು ಗ್ಲಾಸ್ ಕಂಪನಿಯಲ್ಲಿ ಇಷ್ಟು ಬರುದಿಲ್ಲ. ಸೊ ನಾವೀಗ ಗ್ರಿಲ್, ಅದ್ರದ್ದು ಫಾಗ್ಲ್ಯಾಮ್ ಕವರ್ಸ್, ಈ ಲೋಗೋ ಮತ್ತೆ ಅದು ಸ್ಕರ್ಟಿಂಗ್ಸ್ ಎಲ್ಲ ನಾವು ಗ್ಲಾಸ್ ಬ್ಲಾಕ್ ಗೆ ಮಾಡಿದೆ. ಪಿಯಾನೋ ಬ್ಲಾಕ್ ಹೇಳ್ತಾರೆ ಅದಕ್ಕೆ. ಅದು ಜಟ್ನೆಸ್ ಅದರದ್ದು ಅಷ್ಟು ಬಂದ ಮೇಲೆ ಅದು ಕಣ್ಣಿಗೆ ಹೊಡೆಯುವಾಗೆ ಬರ್ತದೆ. ಒಂದು ಫ್ರಂಟ್ ಲುಕ್ ನೋಡ್ಬೇಕಾದ್ರೆ ನಮ್ದು ಸ್ವಿಫ್ಟ್ ತರ ಕಾಣುದಿಲ್ಲ, ಬೇರೆನೆ ಗಾಡಿ ತರ ಕಾಣ್ತದೆ ಅಲ್ವಾ? ಅದರ ಜೊತೆಗೆ ಈಗ ರೂಫ್ ಕೂಡ, ರೂಫ್ ಪಿಲ್ಲರ್ಸ್, ಮಿರರ್ ಕ್ಯಾಪ್. ಬನ್ನಿ ತೋರ್ಸು ನೋಡು. ನೋಡಿ ಈ ರೂಫ್, ಈ ಮಿರರ್ ಕ್ಯಾಪ್
ಮತ್ತೆ ಈ ಸ್ಪಾಯ್ಲರ್ಸ್ ಇದೆಲ್ಲ ಎಕ್ಸ್ಟ್ರಾ ಫಿಟ್ಮೆಂಟ್ ಬರುತ್ತೆ. ಎಕ್ಸ್ಟ್ರಾ ಫಿಟ್ ಅಲ್ಲ? ಹೌದು. ಸೂಪರ್. ಗಾಡಿ ಬಗ್ಗೆ ಮಾತಾಡ್ಲಿಕ್ಕಿಲ್ಲ. ಮುಖ್ಯವಾಗಿ ನನ್ನದು ಕಾರಲ್ಲಿ ಮ್ಯಾಗ್ವಿಲ್ ಇತ್ತು. ಒರಿಜಿನಲ್ ಇದು ಶೋರೂಮ್ ಇಂದ ಬಂದಂತಹ ಮ್ಯಾಗ್ವಿಲ್ ಇತ್ತು. ಅದನ್ನ ನಾನು ಚೇಂಜ್ ಮಾಡಿದ್ದೇನೆ ನೋಡಿ. ಇದು ಸಹ ಕಾರ್ತಿಕ್ ಅವರೇ ಹೇಳಿದ್ದು ಮ್ಯಾಗ್ವಿಲ್ ಸ್ವಲ್ಪ ಚೇಂಜ್ ಮಾಡಿ. ಹಾಗೇನೆ ಮತ್ತೆ ಟೈರ್ಸ್ ಹಾಗೆ 165 ಇದ್ದ, ಈಗ 195 ಗೆ ಬಂದಿದೆ ನೋಡಿ ಹೇಗೆ ಬಂದಿದೆ ಅಲ್ವಾ. ಆಕ್ಚುಲಿ ಅದು ಗಾಡಿಯಿಂದ ಜಾಸ್ತಿ ಕೂಡ ಅಲ್ಲ, ಒಂದು ಮೀಡಿಯಂ ಇದ್ರಲ್ಲಿ ಬ್ರಾಡ್ ಇದೆ. ಇದ್ರಲ್ಲಿ ನಿಮ್ಗೆ ಗಾಡಿಗೆ ಕೂಡ ಅಂತದೇನು ಸಮಸ್ಯೆ ಬರುದಿಲ್ಲ ಅಲ್ಲ. ಮತ್ತೆ ನೋಡ್ಲಿಕ್ಕೆ ಇದು ಗಾಡಿ ಸಹ ನಮ್ಗೆ ದೂರದಿಂದ ಒಂದು ಚಂದ ಕಾಣ್ತದೆ, ತುಂಬಾ ಚಂದ ಕಾಣ್ತದೆ. ಹಿಂದೆಯಿಂದ ಆಗ್ಲಿ ಮುಂದೆಯಿಂದ ಆಗ್ಲಿ ಅಲ್ವಾ, ನೋಡ್ಲಿಕ್ಕೆ ಸ್ವಲ್ಪ ಅಬ್ಬರ ಕಾಣ್ತದೆ. ನಿಜವಾಗ್ಲೂ ತುಂಬಾ ಬ್ರಾಡ್ ಆಯ್ತು. ಮತ್ತೆ ಇದ್ರಲ್ಲಿ ನೀವು ಹೇಳಿದಾಗೆ ಮೈಲೇಜ್ ಮತ್ತೆ ಗಾಡಿಗೆ ಏನು ಇದು ಬರುದಿಲ್ಲ. ಇಲ್ಲ, ಇದು ಖಾಲಿ ನಿಮ್ಗೆ 7J ಇರುದು. 7J ಇರುದು, ಅದ್ರಲ್ಲಿ ಏನು ಅಂತದ್ದು ತೊಂದ್ರೆ ಬರಲ್ಲ. ಸಕ್ಕತ್ತಾಗಿದೆ. ತುಂಬಾ ನನ್ಗಂತೂ ತುಂಬಾ ಖುಷಿಯಾಗಿದೆ ಕಾರ್ತಿಕ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಹಾಗೇನೆ ನಿಮ್ಮ ಸಹ ಯಾವುದೇ ಮಾಡಿಫಿಕೇಶನ್ ಇದ್ರೆ ನಮ್ಮ ಐರಥಕ್ಕೆ ಬನ್ನಿ, ಕಾರ್ತಿಕ್ ಅವರು ಒಳ್ಳೆ ಮಾಡಿ ಕೊಡ್ತಾರೆ. ಮತ್ತೆ ಎಕ್ಸ್ಟ್ರಾ ಅವರು ನಿಮ್ಮ ಗಾಡಿಯನ್ನು ಇನ್ನೂ ಸಹ ಚಂದ ಯಾವ ತರ ಮಾಡೋದು ಅಂತ ಅವ್ರು ನಿಮ್ಗೆ ಐಡಿಯಾ ಸಹ ಕೊಡ್ತಾರೆ. ಅವ್ರು ನಿಮ್ಮ ಬಜೆಟ್ಗೆ ತಕ್ಕಂತೆ ಮಾಡಿ ಕೊಡ್ತಾರೆ. ಇವಾಗ ಕೆಲವರಿಗೆ ಒಂದು ಗಾಡಿ ತಕೊಳ್ಳೋದು ಮಾಡಿಫಿಕೇಶನ್ ಮಾಡೋದು ಒಂದು ಆಸೆ ಇರುತ್ತೆ, ಬಟ್ ಅವರಿಗೆ ಭಯ ಇರ್ತದೆ, ಲಕ್ಷ ಗಟ್ಲೆ ಆಗ್ತದ. ಅದೇ ನಂಗೆ ಸಹ ಹಾಗೆ, ಕೆಲವರಿಗೆಲ್ಲ ಲಕ್ಷ ಗಟ್ಲೆ ಹಾಕ್ಬಿಡ್ ಮಾರೆ, ಲಕ್ಷ ಗಟ್ಲೆ. ಅವ್ರು ಆತರ ಅಲ್ಲ, ಅವ್ರು ಕ್ಲಿಯರ್ ಆಗಿ ಹೇಳ್ತಾರೆ ನೋಡಿ ಇದಕ್ಕಿಷ್ಟ ಆಗ್ತದೆ ಅಂತ. ಒಂದು ನಿಮ್ಮ ಬಜೆಟ್ಗೆ ಅವರು ಗಾಡಿಯನ್ನು ರೆಡಿ ಮಾಡಿ ಕೊಡ್ತಾರೆ. ಇನ್ನೇಕೆ ತಡ ಮಾಡುದು, ನಿಮ್ಮ ಗಾಡಿಯನ್ನು ಮಾಡಿಫಿಕೇಶನ್ ಮಾಡ್ಲಿಕ್ಕೆ ಉಂಟಾ ನಮ್ಮ ಕಾರ್ತಿಕ್ ಅವರ ಐರಥಕ್ಕೆ ಬನ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಅಲ್ಲೊಬ್ರು ಇದ್ದಾರೆ ನೋಡಿ ನಾಚಿಕೆ ಅವರು. ಇಲ್ಲಿ ನೋಡಿ, ಅವ್ರ ಗಾಡಿ ಒಳಗೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಅವರಿಗೆ ಹುಡುಗಿ ಹುಡುಕುದಲ್ಲ, ನಿಮ್ಗೆ ಹುಡುಗಿ ಹುಡುಕುದಲ್ಲ. ಹೌದು, ಬಲೆ ಇವೆಂತ ತಾಜಾಜ್ ಇವೆಂತ. ಇವರಿಗೊಂದು ಹುಡುಗಿದ್ರೆ ಹೇಳಿ ಆಯ್ತಾ. ಅಲ್ಲೇ ಉಂಟ್ಲಿ ಭಯಂಕರ ನಾಚಿಗೆದವ್ರು ಇವರು ನೋಡಿ. ಅವ್ರು ಸೀದಾ ಹೋದದ್ದು. ಅವರಿಗೊಂದು ಹುಡುಗಿದ್ರೆ ಹೇಳಿ ಆಯ್ತಾ, ಕಮೆಂಟ್ ಹಾಕಿ. ಎಸ್, ಇದು ನಮ್ಮ ಐರಥದ ಫ್ಯಾಮಿಲಿ. ಎಲ್ರು ತುಂಬಾನೇ ಫ್ರೆಂಡ್ಲಿ ಆಗಿದ್ದಾರೆ, ಖುಷಿ ಆಗ್ತದೆ ಮಾತಾಡ್ಬೇಕಾದ್ರೆ. ನಮ್ಮ ಮ್ಯಾನೇಜರ್ಸ್ ಹಾಗೇನೆ ತುಂಬಾ ನಮ್ಗೆ ಏನು ಬೇಕಾದ್ರು ಹೇಳ್ತಾರೆ, ತುಂಬಾ ಪೇಷನ್ಸ್ ಇದೆ ಸರ್. ಥ್ಯಾಂಕ್ ಯು ಸರ್. ಎಸ್, ಇನ್ನೀಗ ಅವರು ಸಹ ಹೊರಡ್ಲಿಕ್ಕೆ ರೆಡಿ ಆಗಿದ್ದಾರೆ ಎಲ್ಲ. ಪಾಪ ಒಂದು ನನ್ಗೋಸ್ಕರ ನಿಂತದ್ದು ನಮ್ಮ ಮಲ್ಪೆಯ ಜವಣ. ಕಮೆಂಟ್ ಮಾಡಿ ಆಯ್ತಾ, ಇವರನ್ನು ನೋಡಿದ್ರೆ ಒಳ್ಳೆ ವಾಶ್ ಮಾಡ್ತಾರೆ. ಇನ್ನು ನಿಮ್ಮನ್ನೇ ಹೇಳ್ತಾರೆ. ಅದು ಮದನ್ ಮಣಿಪಾಲ್ ಅವರ ಗಾಡಿ ವಾಶ್ ಮಾಡಿದ್ರಲ್ಲ, ಅವರೇ ಬೇಕು ಹೇಳ್ತಾರೆ. ಏನ್ ಮಾಡ್ತೀರಲ್ಲ? ಹಾ, ಮಾಡ್ತಾರೆ. ಎಸ್, ಥ್ಯಾಂಕ್ ಯು. ಎಸ್, ಇವರು ನಮ್ಮ ಮೆಕ್ಯಾನಿಕ್ ಇಲ್ಲಿ. ಅವರು ಏನ್ ಸರ್ ನಿಮ್ಮ ಹೆಸರು? ಪ್ರಜ್ವಲ್ ಅಂತ. ಎಲ್ಲಿ ಇವರು? ಬ್ರಹ್ಮವರ. ಎಸ್, ಇವರು ಸಹ ಒಂದು ಎಕ್ಸ್ಪೀರಿಯನ್ಸ್ ಮೆಕ್ಯಾನಿಕ್ ಇಲ್ಲಿ. ಅದು ಎಲ್ಲ ರೆಡಿ ಆಗಿದ್ದಾರೆ ಮನೆಗೆ ಹೋಗ್ಲಿಕ್ಕೆ. ಬಾಯ್ ಬಾಯ್. ಎಸ್ ವೀಕ್ಷಕರೇ, ಈ ಒಂದು ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೇನೆ ಇನ್ನೂ ಸಹ ಇದ್ರ ಒಂದು ಡೀಟೇಲ್ ಆಗಿ ನಾನು ನೆಕ್ಸ್ಟ್ ಯಾವ್ದಾದ್ರು ಒಂದು ಫ್ರೀ ಆವಾಗ ನಾನು ವಿಡಿಯೋ ಮಾಡಿ ಹಾಕ್ತೇನೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇನ್ನಷ್ಟು ಒಳ್ಳೆ ಕಂಟೆಂಟ್ ನೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ನೋಡ್ತಾ ಇರಿ ನಮ್ಮ ಮದನ್ ಮಣಿಪಾಲ್ ಯೂಟ್ಯೂಬ್ ಚಾನಲ್ ನ. ಟೇಕ್ ಕೇರ್, ಬಾಯ್ ಬಾಯ್.